ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಎರಡು ತಂದೆಯವರ ಒಂದು ನೇತೃತ್ವದಲ್ಲಿ ನಡೀತಕ್ಕಂಥ ಒಂದು ಸಂಘಟನೆಗಳು, ಅವರ ಒಂದು ತ್ಯಾಗ ಬಲಿದಾನಗಳನ್ನು ನಾವು ಮುಂದುವರಿಸ್ಕೊಂಡು ಈ ಸಂಘಟನೆ ಇನ್ನೂ ಬಲಿಷ್ಠವಾಗಿ ಕಟ್ಟಬೇಕಂತ ಈ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ. ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಈ ತಾಲೂಕಿನಲ್ಲಿ ಮತ್ತು ಈ ಜಿಲ್ಲೆಯಲ್ಲೂ ನಾವು ಇನ್ನೂ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ನೂತನವಾಗಿ ನಾವು ನಮ್ಮ ಕಾಡುಗೋಡಿ ರಂಜಿತ್ರವನ್ನು ನಾವು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೀವಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಜ್ಞಾನಪೀಠ ಸ್ವಾಮಿಗಳು ಬರಬೇಕಾಗಿತ್ತು. ಕಾರಣಾಂತರಗಳಿಂದ CM ಮೀಟಿಂಗಿಂದ ಅದು ಡಿಲೇ ಆಗಿದೆ. ಕಾಂಗ್ರೆಸ್ನ ಹಿರಿಯ ನಾಯಕರಾದ ಜಯಕಾಂತ್ ಅವರು ಮತ್ತು ನಮ್ಮ ಸಂಘಟನೆ ಎಲ್ಲ ಸ್ಟೇಟ್ ಕಮಿಟಿ ನಾಯಕರನ್ನು ಪಾಲ್ಗೊಂಡಿದ್ದು. ಇದರಲ್ಲಿ ಈ ಸಂಘಟನೆ ನಾವು ಇನ್ನೂ ಬಲಿಷ್ಠವಾಗಿ ಕಟ್ತೀವಿ. ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡ್ತೀವಿ. ಜಗದೀಶ್ ಸಾಹೇಬರ ಒಂದು ಆಶಯಗಳನ್ನು, ಅವರ ಒಂದು ಸಿದ್ಧಾಂತಗಳನ್ನು ಮುಂದುವರಿಸ್ತೀವಿ. ಹಸಿವು ಮುಕ್ತ, ಅಸ್ಪೃಶ್ಯ ಮುಕ್ತ ಭಾರತವನ್ನು ಕಟ್ತೀವಿ ಅಂತ ಹೇಳೋಕ್ಕೆ ಏನಂದ್ರೆ, ಕಾರ್ಯಕ್ರಮ ಎಲ್ಲಿ ಮಾಡಬೇಕು ಆಗಿರೋದಂತ ಅಲ್ಲ, ನಮ್ಮ ಕಾರ್ಯಕರ್ತರು ತುಂಬ ಜನ ಈ ಕಾರ್ಯಕ್ರಮ ಬರಬೇಕಾಗಿತ್ತು. ಅದನ್ನು ಈ ವಾಮಮಾರ್ಗದ ಒಂದು ಷಡ್ಯಂತ್ರ ಮಾಡಿ ಅವರನ್ನು ತಡೆ ಹಿಡಿದು ಅವರಿಗೆ ಇಲ್ಲ ಸಲ್ಲದಂಥ ಒಂದು ಭಯ ಓಡಿಸಿ ಅವ್ರಿಗೆ ತಡೆ ಮಾಡಿದ್ದಾರೆ. ಅದನ್ನು ನಮ್ಮ ಅಧ್ಯಕ್ಷರು ನಮ್ಮ ಗಮನಕ್ಕೆ ತಂದರು. ಅದಕ್ಕೆ ಸೂಕ್ತವಾದ ಒಂದು ನಾವು ಉತ್ತರವನ್ನು ಕೊಡ್ತೀವಿ. ಏನು ಕಾರಣ ಸರ್, ಯಾಕೆ ಈಗ ನಾವು ನಮ್ಮ ಜನ ಎಷ್ಟು ಒಪ್ಕೊಳ್ತೀವೋ ನಮ್ಮ ಜನ ನಮ್ಮನ್ನು ಒಪ್ಕೊಳ್ಳೋಕ್ಕೆ ತಯಾರಿದ್ರು. ಯಾಕಂದರೆ ಸಣ್ಣತನ ಅನ್ನೋದು ಏನು ಗುಣ ಆಗ್ತಿರೋಂಥ ರೋಗ, ಅದಕ್ಕೆ ಔಷಧಿ ಇಲ್ಲ. ಅದಕ್ಕಾಗಿ ಹಿರಿಯರಾದವರು ಅದನ್ನು ಎಲ್ಲ ಗುಣಪಡಿಸ್ಕೋಬೇಕು. ಹಿರಿಯರಾದವರು ಸಣ್ಣವರಿಗೆ ಒಂದು ಮಾರ್ಗದರ್ಶನ ಆಗಬೇಕು ಹೊರತು ಒಂದು ಕಲ್ಲಾಗಬಾರ್ದು, ಒಂದು ಕೆಟ್ಟದಾಗಿ ಬಿಂಬಿಸಬಾರ್ದು. ಅದಕ್ಕಾಗಿ ಅವರು ಒಳ್ಳೆಯ ಬುದ್ಧಿ ಬರಲಿ ಅಂತ ಹೇಳಿ ಸರ್, ಕಾರ್ಯಕರ್ತರೊಳಗೆ ಮತ್ತೆ ಮನವಿ ಕೇಳಿ ನಿಮ್ಮ ಸಂಘಟಕ್ಕೆ ಮತ್ತೆ ಮಾಡೋದು. ಈ ಭಾಗದಲ್ಲಿ ಯಾರೂ ನಾವು ನೋಡಿದಂತೆ ಯಾರೂ ನಮ್ಮನ್ನು ಬಿಟ್ಟು ಹೋಗಲಿಲ್ಲ. ಕೆಲವರು ಹೋಗಿದ್ದಾರೆ ಅಷ್ಟೇ, ಆದರೆ ಆದಷ್ಟು ಜನ ನಮ್ಮ ಜೊತೆಲೇ ಇದ್ದಾರೆ. ಈ ಸಂಘಟನೆ ಅಷ್ಟು ಸುಲಭವಾಗಿ ನಷ್ಟವಾಗೋಂಥ ಸಂಘಟನೆ ಅಲ್ಲ. ಅಷ್ಟು ಬಲಿಷ್ಠವಾಗಿ ಕಟ್ಟಿ ಅಷ್ಟು ತ್ಯಾಗ ಬಲಿದಾನವನ್ನು ನಮ್ಮ ತಂದೆ ಮಾಡಿದ್ದಾರೆ. ಅದಕ್ಕಾಗಿ ನಮಗೆ ಇವೆಲ್ಲ ಸಣ್ಣ ಸಣ್ಣ ಒಂದು ತೊಂದರೆ ಅಷ್ಟೇ. ನಾವು ಇದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋಂಥ ಏನು ಅಷ್ಟೇ. ಹೋಗಿರೋ ಮತ್ತೆ ಕಾರ್ಯಕ್ರಮ ಮನವಿ ವಾಪಸ್ ಕಳಿಸ್ಕೊತಾರೆ. ತುಂಬ ಜನ ವಾಲಂಟಿಯರಾಗಿ ಅವರೇ ಬರ್ತಾರೆ. ಒಂದು ಸೇರಿಯುತ್ತ ಒಂದು ಮುಸ್ಲಿಂ ಮುಂದೆ ಒಂದು ಹೋರಾಟ ಮಾಡ್ತಿದ್ದಾರೆ. ಸೊ ಆದಷ್ಟು ಇಟ್ಕೊಂಡು ಮತ್ತೆ ಅವ್ರನ್ನ ಕರೆತರೋದೊಂದು ಪ್ಲಾನ್ ಇದೆಯಲ್ಲ. ಈಗ ಯಾರೇ ನಮ್ಮ ಜೊತೆ ವಾಪಸ್ ಬರ್ತೀವಿ ಅಂದಾಗ ನಾವು ಬೇಡ ಅಂತ ಹೇಳಲ್ಲ. ಆದರೆ ನಾವು ಈಗಾಗಲೇ ನಮ್ಮ ಬಗ್ಗೆ ಅಪಪ್ರಚಾರ ಮಾಡಿ ಕೆಲವರನ್ನು ಎತ್ಕಟ್ಟಿ ಆ ರೀತಿ ಮಾಡಿದಾಗ ನಮಗೆ ಅವ್ರನ್ನ ಹೋಗಿ ಕರೆಯೋ ಅವಶ್ಯಕತೆ ಇಲ್ಲ ಅಂತ ನಾವು ಹೇಳ್ತೀವಿ.